स्वागत है। मैं आपके साथ फरहान नाज। ನಾನು ವಿಜಯಪುರ ನಗರ ಮತಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ. ಚುನಾವಣೆಯ ಪ್ರಕ್ರಿಯೆ ದಿನದಿಂದ ದಿನಕ್ಕೆ ಪ್ರಖರತೆ ತೀವ್ರತೆ ಹೆಚ್ಚುತ್ತಿದೆ. ವಿಜಯಪುರ ನಗರ ಮತಕ್ಷೇತ್ರದ ಚುನಾವಣೆಗೆ 14 ಜನ ಅಭ್ಯರ್ಥಿಗಳು ನಿಂತುಕೊಂಡಿದ್ದಾರೆ. ವಿದ್ಯಾವಂತ ಬುದ್ಧಿವಂತ ಮತದಾರರು ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಿದರೆ ವಿಜಯಪುರ ನಗರದಲ್ಲಿ ಶಾಂತಿ ಸೌಹಾರ್ದತೆ ಭಾವೈಕ್ಯತೆ ಪ್ರೇಮ ಪ್ರೀತಿ ವಾತ್ಸಲ್ಯ ಬೆಳೆಸಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಜನರು ಗಮನಿಸುತ್ತಿದ್ದಾರೆ. ವಿದ್ಯಾವಂತ ಮತದಾರರು ಆಮ್ ಆದ್ಮಿ ಪಕ್ಷಕ್ಕೆ ಶ್ರೀ ಕೇಜ್ರಿವಾಲ್ ಅವರ ಜನ ಉಪಯುಕ್ತ ಯೋಜನೆಗಳು ಮತ್ತು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷದ ಅವಶ್ಯಕತೆ ಇದ್ದದ್ದನ್ನು ಮನವರಿಕೆ ಮಾಡಿಕೊಂಡಂಥ ಮತದಾರ ಬಾಂಧವರು ಬಹಳಷ್ಟು ಜನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಆಮ್ ಆದ್ಮಿ ಪಕ್ಷ ವಿದ್ಯಾವಂತರ ಪಕ್ಷ, ಬುದ್ಧಿವಂತರ ಪಕ್ಷ. 21ನೆಯ ಶತಮಾನ. ಈ ಶತಮಾನದಲ್ಲಿ ಎಂತಹ ಅಭ್ಯರ್ಥಿಗಳು ಇರಬೇಕು, ಈ ಸಮಾಜವನ್ನು ಮುನ್ನಡೆಸುವ ಸಾಮರ್ಥ್ಯ ಅರ್ಹತೆ ಎಂಥವರಿಗೆ ಇರಬೇಕು ಅನ್ನುವುದನ್ನು ಮತದಾರರು ಈಗಾಗಲೇ ಸೂಕ್ಷ್ಮವಾಗಿ ಚಿಂತನೆಯನ್ನು ಮಾಡಿದ್ದಾರೆ. ತುಂಬ ಒಳ್ಳೆಯ ಪ್ರತಿಕ್ರಿಯೆಗಳು ದಿನದಿಂದ ದಿನಕ್ಕೆ ಬರ್ತಾ ಇದೆ. ಈ ನಗರ ಶಾಂತಿಯಿಂದ ನಡಿಬೇಕು. ನನ್ನ ಮನವಿ ಇದೆ ಇವತ್ತಿಗೂ, ನಾವೆಲ್ಲರೂ ಒಂದಾಗಬೇಕು, ಹಂಸ ಬೇಕೋಣ. ಈ ಚುನಾವಣೆಯಲ್ಲಿ ಇಂಥ ಮಾತುಗಳು ಜಾತಿಗೆ ಮತಕ್ಕೆ ಧರ್ಮಕ್ಕೆ ದ್ವೇಷಕ್ಕೆ ಕಾರಣವಾಗ್ತವೆ. ಪಕ್ಷಗಳ ಮಧ್ಯದಲ್ಲಿ ಚುನಾವಣೆ ಜರುಗಬೇಕು ಅನ್ನುವುದೇ ನನ್ನ ಒಂದು ಹಂಬಲ ಮತ್ತು ಇಚ್ಛೆ. ವಿಜಯಪುರ ನಗರ ಮತಕ್ಷೇತ್ರದ ಮತದಾರ ಬಾಂಧವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ, ಮನವಿ ಮಾಡಿಕೊಳ್ತೇನೆ. ಈ ನಗರ ಶಾಂತಿಯಿಂದ ನಡಿಬೇಕಾದರೆ ಎಂಥ ಅಭ್ಯರ್ಥಿಗಳು ಬೇಕು ಅನ್ನುವುದನ್ನು ನಿಶ್ಚಿತ ಮಾಡಿ ತೀರ್ಮಾನ ಮಾಡಿ, ಯಾರು ಯಾವ ಉದ್ದೇಶಕ್ಕಾಗಿ ಚುನಾವಣೆಗೆ ನಿಂತುಕೊಂಡಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ನಾಳೆಯ ದಿವಸ ವಿಜಯಪುರ ನಗರ ಹಾಹಾಕಾರದಿಂದ ಗದ್ದಲದಿಂದ ಗೊಂದಲದಿಂದ ಜಾತಿ ಮತ ಪಂಥ ಭಾಷೆ ಹೆಸರಿನಿಂದ ಕದನಗಳು ದ್ವಂದ್ವಗಳು ದ್ವೇಷಗಳು ಉಂಟಾದರೆ ಐತಿಹಾಸಿಕ ನಗರ ವಿಜಯಪುರ ಹಾಳಾಗಿ ಹೋಗುವುದರಲ್ಲಿ ಎರಡೂ ಮಾತಿಲ್ಲ. ಆ ಕಾರಣಕ್ಕಾಗಿ ಆಮ್ ಆದ್ಮಿ ಪಕ್ಷ ಸರ್ವಧರ್ಮೀಯರ ಪಕ್ಷ, ಇದು ಸರ್ವ ಭಾಷಿಕರ ಪಕ್ಷ, ಇದು ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಬದುಕುವ ಪಕ್ಷ. ಇದು ಈಗ ನಿಂತುಕೊಂಡಂಥ ರಾಷ್ಟ್ರೀಯ ಪಕ್ಷಗಳು ಒಂದು ಕಡೆಗೆ ಒಂದು ಧರ್ಮವನ್ನು ಓಲೈಸಿದರೆ ಇನ್ನೊಂದು ಧರ್ಮಕ್ಕೆ ಓಲೈಕೆ ಮಾಡಿ ಜಾತಿಗಳ ಧರ್ಮಗಳ ಮಧ್ಯದಲ್ಲಿ ಬಿರುಕುಂಟು ಮಾಡಿ ಮತವನ್ನು ತೆಗೆದುಕೊಳ್ತಕ್ಕಂಥ ಹುನ್ನಾರ ಕುತಂತ್ರ ನಡೀತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ. ಭಾರತದ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸಬೇಕಾಗಿದೆ. ನಿಮಗೆ ಇನ್ನೂ ಒಂದು ವಿಚಿತ್ರ ಹೇಳಬೇಕು. ಜನಗಣ ಮನ ರಾಷ್ಟ್ರಗೀತೆ ಹಾಡಲಿಕ್ಕೆ ಬರಲಾರದವರು ಚುನಾವಣೆಗೆ ನಿಂತುಕೊಂಡಿದ್ದಾರೆ. ಅವರಿಂದ ಎಚ್ಚರಿಕೆ ಇರಲಿ. ನಾನು ಹಸೀಂ ಪಿರ್ವಾಲಿಕಾರ್, ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ, ವಿಜಯಪುರ.